ಇಷ್ಟೊತ್ತಾಗ ತರಲೆ ತಮಾಷೆಗಳೆಲ್ಲ ಆಗೋಯ್ತು. ಗ್ರ್ಯಾಂಡ್ ಗೋಲ್ಡನ್ ಬೆಲ್ಟ್ 10 ಲಕ್ಷ ಮೌಲ್ಯದ ಬೆಲ್ಟ್ ಬಂದಾಯ್ತು. ಈ ಗ್ರ್ಯಾಂಡ್ ಫಿನಾಲಿನಲ್ಲಿ ಈ ಸೀಸನ್ ನ ಟೈಟಲ್ ವಿನ್ನರ್ ಹೇಗ್ ಡಿಸೈಡ್ ಆಗುತ್ತೆ ಅನ್ನೋದನ್ನ ದಯವಿಟ್ಟು ನೀವೇ ತಿಳಿಸ್ಕೊಡ್ಬೇಕು ಅಂತ ಹೇಳ್ತೀನಿ. ನಮ್ಮ ಹುಡುಗರು ಇಡೀ ಸೀಸನ್ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ, ಜನರ ಮನಸ್ಸನ್ನ ಗೆದ್ದಿದ್ದಾರೆ, ಕದ್ದಿದ್ದಾರೆ. ಈ ಶೋನ ಗೆಲ್ಲೋರು ಯಾರು ಅಂತ ಡಿಸೈಡ್ ಮಾಡೋದು ಹೇಗೆ ಅನ್ನೋದನ್ನ ಆವಾಗಲೇ ತಮಾಷೆಯಾಗಿ ಹೇಳ್ತಾ ಇದ್ರು. ನಿಮ್ಮೆಲ್ರಿಗೂ ಹೇಳ್ತೀನಿ, ಇದುವರೆಗೂ ಜನ ಹಾಕಿರೋ ಓಟು ವೇಸ್ಟ್ ಆಗಲ್ಲ, ಅದಕ್ಕೂ ಕೂಡ ಮಾನ್ಯತೆ ಇದೆ. ಹೆಂಗೆ ಸರ್ಪ್ರೈಸ್, ಹೆಂಗೆ ಜೋಕು. ಜನ ಹಾಕಿರುವ ಓಟನ್ನ 50% ಪರಿಗಣಿಸಿದ್ರೆ ನಾವು 3 ಜನ ಕೊಡುವಂತ ಸಲಹೆಯನ್ನ ಕೂಡ 50% ಪರಿಗಣಿಸ್ತಾರೆ. ಇದು ಇವತ್ತಿನ ವಿನ್ನರ್ ಡಿಸೈಡ್ ಆಗ್ತಾರೆ. ಜನರು ವೋಟ್ ಹಾಕಿರೋದು 50% ಆದ್ರೆ ಜಡ್ಜಸ್ ಕೊಟ್ಟಿರೋಂಥ ಸ್ಕೋರ್ 50% ಆಗಿರುತ್ತೆ. ಎರಡನ್ನ ಪರಿಗಣಿಸಿ ಈ ಸೀಸನ್ ನ ಟೈಟಲ್ ವಿನ್ನರ್ ಯಾರು ಅಂತ ಡಿಸೈಡ್ ಮಾಡಲಾಗುತ್ತೆ. ಆಲ್ ಎಂಟರ್ಟೈನರ್ ready to entertain. Let's begin. Gicci Gile Gile season 3 grand finale. ಇವತ್ತಿನ ಗ್ರ್ಯಾಂಡ್ ಫಿನಾಲಿನಲ್ಲಿ ನಿಮ್ಮನ್ನ ಎಂಟರ್ಟೈನ್ ಮಾಡಕ್ ಬರ್ತಾ ಇರೋಂತ ಮೊದಲನೇ ಸ್ಕಿಟ್ ಯಾವ್ದಪ್ಪ ಅಂದ್ರೆ, ಜಜಸ್ ಇವಾಗ ನೀವ್ ಹೇಳಿದ ಪ್ರಕಾರ ಆಡಿಯನ್ಸ್ ವೋಟಿಂಗ್ 50%, ನಿಮ್ಮ ವೋಟಿಂಗ್ 50%. ಸೊ ಈ ತರ ಎಲ್ಲ ಆಗಿರೋದ್ರಿಂದ ಒಂದೇ ಒಂದು ಟ್ವಿಸ್ಟ್ ಆಗಿದೆ. ಏನಪ್ಪಾ ಅಂದ್ರೆ, ಬಂದಿರೋ ವೋಟ್ ಅಲ್ಲೆಲ್ಲ ಸಣ್ಣ ಈಕ್ವಾಲಿಟಿ ಕಾಣ್ತಾ ಇದೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲ ಸಮ ಬಂದಂಗಿದೆ. ಅದಕ್ಕೋಸ್ಕರ ಚಾನೆಲ್ ಕಡೆಯಿಂದ ಒಂದೇ ಒಂದು ಸಣ್ಣ ಟೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ವಿತ್ ಯರ್ ಪರ್ಮಿಷನ್ ಕೆನ್ ಐ ಪ್ರೊಸೀಡ್? ಓಕೆ, ದಯಮಾಡಿ ಬೆಲ್ಟ್ ವಂಚಿತ ಕಲಾವಿದರೆಲ್ಲ ವೇದಿಕೆ ಮೇಲೆ ಬನ್ನಿ. ಸೌಲಿ, 3 ಸೀಸನ್ ಇಂದ ಮೆಂಟರಿಂಗ್ ಕೆಲಸ ಮಾಡ್ತಾ ಇದೆಯಾ. ಇಷ್ಟೇ ಕಷ್ಟಪಟ್ರು ಆ ಬೆಲ್ಟ್ ಮಾತ್ರ ನಿನಗೆ ಸಿಗ್ತಾ ಇಲ್ಲ. ಯಾಕೆ? ಮೋಸ್ಟ್ಲಿ ಚಾನಲ್ ಅವ್ರು ನಾನು ಬೆಲ್ಟ್ ಯೂಸ್ ಮಾಡಲ್ಲ ಅನ್ಕೊಂಡ್ಬಿಟ್ಟವ್ರೆ. ನಾನು ಕೊಡ್ತಾ ಇಲ್ಲ. ಇನ್ನ ಬೆಲ್ಟ್ ವಂಚಿತ ಚಿಲ್ಲರ್ ಸ್ಕಿಟ್ ಅಲ್ಲೂ ನಿನ್ನ ಬಿಡ್ತಾರೆ, ಕಮೆಂಟ್ಸ್ ಅಲ್ಲೂ ನಿನ್ನ ಬಿಡ್ತಾರೆ. ಯಾಕೆ? ಇಲ್ಲ ಅಣ್ಣ, ನನಗೂ ಸುಮಾರು ಯೋಚನೆಗಳು ಬರುತ್ತೆ. ಯಾಕೆ ಬಿಡ್ತಾರೆ, ಎಲ್ಲ ಕಡೆಗೂ ಬಿಡ್ತಾ ಹೋಗ್ತಾ ಇರ್ತಾರೆ ಅಂತ. ಆಮೇಲೆ ಹೇಳ್ತಾರೆ ಎಲ್ಲ ಕಡೆ ಬಿಟ್ಟಿದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ನೀನ್ ದೊಡ್ಡದಾಗಿ ಕಾದಿದೆ ಅಂತ ಎಲ್ಲರೂ ಹೇಳ್ತಾರೆ. ಆ ಒಂದ್ ಕಡೆ ಎಲ್ಲೋ ಇಲ್ಲ, ಬ್ಲೂ ಇದೆ. ತುಕಾಲಿ, ಬೆಲ್ಟ್ ಬರುತ್ತೆ ಅನ್ನೋ ಒಂದು ಹೋಪಲ್ಲಿ ಬಂದಿದ್ಯಾ? 100% ಬಂದೇ ಬರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದೀನಿ. 3 ವರ್ಷದಿಂದ ಮಣ್ಣು ತಿರೋರೆಲ್ಲ ಪಾಪ ಸೈಡಲ್ಲಿ ನಿಂತವ್ರೆ. ಇವನು ಇದು 1 ವರ್ಷ ಶೋಕಿ ಮಾಡಿಕ್ ಬಂದಿದ್ಕೆ ಕೊಟ್ಬಿಡ್ತಾರ. ಸತ್ಯಕ್ಕೆ ಇನ್ನೊಂದು ಹೆಸರೇ ತುಕಾಲಿ ಮಾನಸ. ಪ್ರಶಾಂತ್ ಸರ್, ಸ್ಕಿಟ್ ಮಾಡ್ತೀನಿ ಅಂತ ಬರ್ತೀಯಾ, ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತೀಯಾ? ಕಂಟೆಂಟ್ ಮಾಡ್ತೀನಿ ಅಂತ ಬರ್ತೀಯಾ, ಹೋಗ್ತೀಯ. ಆದ್ರೂ ಯಾಕೆ ನಿನಗೆ ಬೆಲ್ಟ್ ಬರ್ತಾ ಇಲ್ಲ? ಸರ್ ನನಗೆ ಬೆಲ್ಟ್ ಬೇಡ ಸರ್, ಜನರ ಮನ್ ಸಾಕು. ಜಜಸ್, ಆನ್ ಅ ಸೀರಿಯಸ್ ನೋಟ್, ಇಷ್ಟು ಜನರ ವೋಟಿಂಗ್ ಹೆಚ್ಚು ಕಮ್ಮಿ ಸರಿ ಸಮ ಇದೆ. ಅದಕ್ಕೋಸ್ಕರ ನಾವು ಒಂದು ಸಣ್ಣ ಕಾಲ್ ತಗೊಂತಾ ಇದೀವಿ. ಏನಂದ್ರೆ, ಇದಕ್ಕೆ ನುರಿತರಾದಂತ ಒಬ್ಬ ತಜ್ಞ ವೇದಿಕೆ ಮೇಲೆ ಬರ್ತಾರೆ. ಅವ್ರು ಇಷ್ಟು ಜನ ಮೆಂಟರ್ಸ್ ನ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಯಾರು ಪಾಸ್ ಆಗ್ತಾರೋ ಅವ್ರನ್ನ ನೀವು ವಿನ್ನರ್ ಕ್ಯಾಟಗರಿಗೆ ಎಲಿಜಿಬಲ್ ಮಾಡಬಹುದು. ಓಕೆ ಜಜಸ್, ಲೆಟ್ಸ್ ವೆಲ್ಕಮ್ ದ ತಜ್ಞರು. ಸರ್, ಹೊಟ್ಟೆಗೆ ಏನ್ ತಿಂತೀರಿ? ಏನೇ ಸರ್? ಹೊಟ್ಟೆಗೆ ಏನ್ ತಿಂತೀರಾ? ಯಾಕೆ ಸರ್? ಆರ್ಟಿಸ್ಟ್ ಕರ್ಕೊಂಬಂದ್ರೆ ಯಾರೋ ಫ್ಲೋರ್ ಕ್ಲೀನ್ ಮಾಡಕ್ ಕರ್ಕೊಂಬಂದಿರಲ್ರಿ? ಫ್ಲೋರ್ ಕ್ಲೀನ್ ಮಾಡೋರಲ್ಲ ಸರ್ ಅವರು, ಗಿಚ್ಚಿಗಿಲಿಗಿಲಿ ಮಾ ನಟ್ರು. ಗಿಚ್ಚಿಗಿಲಿಗಳ ಆರ್ಟಿಸ್ಟ್ಗಳು ಇವರು. ಮಕ ನೋಡೋ ಇವ್ರದ್ದು ಒಬ್ಬೊಬ್ರದಲ್ಲೇ. ನಮಸ್ಕಾರ ಸರ್. ನಮಸ್ಕಾರ. ಏನ್ರು ಹಿಂಗ್ ಬಿಡ್ತಾ ಇದ್ದೀರಾ? ಮರ್ಯಾದೆ ಸರ್, ಮರ್ಯಾದೆ. ಅಲ್ಲ ಕಣ,
ನಾವು ಬೆಲ್ಟ್ಗೋಸ್ಕರ ರೆಸ್ಪೆಕ್ಟ್ ಕೊಡೋದು ಮರ್ಯಾದೆ ಕೊಡೋದು ಆಶ್ಚರ್ಯ ಆಗ್ತಾ ಇಲ್ಲ ಸರ್. ಈ ನನ್ನ ಮಗ ಈ ರೇಂಜಿಗೆ ರೆಸ್ಪೆಕ್ಟ್ ಕೊಡ್ತಾವನಲ್ಲ ಅದು ಆಶ್ಚರ್ಯ ಆಗ್ತಿರೋದು. ಅಲ್ರಿ ಇವ್ನಿಗಿರೋ ಗಾಂಚನಿಗೆ ಒಂದಿನ ಹಿಂಗ್ ಬಗ್ಲಿಲ್ವಲ್ರಿ ಇವನು? ಇಲ್ಲ ಸರ್, ಇಲ್ಲಿ ಗೊತ್ತಾಗಿರೋದು ಒಂದೇ ಸರ್. ಏನು? ಕರೆಕ್ಟ್ ಆಗಿ ಬಗ್ಲ ಅಂದ್ರೆ ಬೆಲ್ಟ್ ಅಲ್ಲ ಪೇಮೆಂಟು ಬರಲ್ಲ ಅಂತ ಗೊತ್ತಾಗಿದೆ ಸರ್. ಇಷ್ಟು ದಿನ ಹುಲಿ ತರನೇ ಇದ್ದ ಸರ್, ಈಗ ಒಂದ್ 2 ವಾರ ಆಯ್ತು ಸರ್ ನಾಯಿಯಾಗಿ. 10 ಗಂಟೆ ಕಾಲ್ ಟೈಮ್ ಇದ್ರೆ 11 ಗಂಟೆ ಬರ್ತೈತ ಫಸ್ಟ್. ಈಗ 8:30ಗೆ ಬಂದು ಕೂತ್ಕೊತಾನೆ. ಇವರು ಸರ್, ಇವರು ತುಕಾಲಿ ಸಂತು, ಈ ತುಕಾಲಿ ಮಾನಸ ದಂಪತಿಗಳು ಸರ್. ದಂಪತಿ? ಹಾ ಸರ್. ನೋಡಿದವ್ರೆಲ್ಲ ಸಿಂಪತಿ ಅಂತಾರಲ್ರಿ ಇವ್ರಿಗೆ. ಇವರು ಅವರು ಮಾನಟಿ ಮಾನಸ ಅಂತ ಸರ್. ಎಮೋಷನಲ್ ಸ್ಕಿಟ್ ಅಂತ ತಕ್ಷಣ ಗೆ ಕಾಸ್ಟಿಂಗ್ ಮಾಡ್ತಾರಂತಲ್ಲ. ಸಖತ ಮಾಡ್ತಾರೆ ಸರ್ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್. ಒಂಚೂರು ಕಾಮಿಡಿ ಮಾಡಮ್ಮ ನೀನು. 3 ಸೀಸನ್ ಆಯ್ತು ನೋಡ್ಲಿಲ್ಲ, ಒಂಚೂರು ಕಾಮಿಡಿ ಮಾಡೋದು. ಹೀರೋ 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 ಅಂದ್ರೆ ಇನ್ಯಾರು ಸರ್ ಗಿಚ್ಚಿಗಿಲಿ? ಚಿಲ್ಲರ್, ಇಟ್ಸ್ ಅ ಬ್ರಾಂಡ್. ಸೈಡಿಗೆ ಸರಿಯಲ್ಲಿ ಮಕ್ಕಳೇ ಇವನ್ ಮಾತಾಡ್ಸಕ್ ಬಂದೆ. ಇತ್ತೀಚೆಗೆ ನೀವು ಪ್ರೊಡಕ್ಷನ್ ಊಟ ಉಣ್ಣ ಬದಲು ಡೈರೆಕ್ಷನ್ ಅವ್ರು ಹೇಳ್ದಂಗೆ ಕೇಳ್ತೀರಂತಲ್ರಿ? ಹೌದು ಸರ್, ಹೌದು. ಸರ್ ನಿಮಗಿರೋ ಟ್ಯಾಲೆಂಟ್ಗೆ ನೀವು ಇಲ್ಲಿರ್ಬಾರ್ದಿತ್ತು ಸರ್, ಮತ್ತೆ ಅಲ್ಲಿರ್ಬೇಕಿತ್ತು ಸರ್. ಇಂಥ ಕಿತ್ತೋಗಿರೋ ಪಂಚ್ ಮಾಡಿ ನನ್ನ ಮಗನ ಬೆಲ್ಟ್ ಕೊಡ್ತಿಲ್ಲ, ಏನು ಕೊಡ್ತಾ ಇಲ್ಲ ನೋಡ್ರಿ. ಎಲ್ಲ ಗೊತ್ತಾಗಿದೆಯಲ್ವಾ? ನೋಡ್ರಿ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬೇಕು, ಓಕೆನಾ? ಇವಾಗ ಸೀನ್ ಹೇಳ್ಬಿಡ್ತೀನಿ. ಏನು ಅಂತಂದ್ರೆ, ಒಬ್ಬನು 10 ವರ್ಷ ಇದ್ದಾಗಲೇ ದುಬೈಗೆ ಹೋಗ್ಬಿಡ್ತಾನೆ, ದುಡಿಯಕ್ಕೆ ಅಂತ ಹೋಗ್ತಾನೆ. 35 ವರ್ಷ ಆದ್ಮೇಲೆ ಆಚೆ ಬರ್ತಾನೆ. ಮನೆಗೆ ಬಂದ ತಕ್ಷಣ ಎಮೋಷನಲ್ ಆಗ್ಬಿಟ್ಟು ಮನೆಯವ್ರು ನೋಡಿ ಓಕೆನಾ? ಕಾಸ್ಟಿಂಗ್ ಮಾಡ್ಬಿಡೋಣ. ನೀವು ಹೀರೋ ಸರ್, ಹೀರೋ ದೊಡ್ಡಪ್ಪನ ಕ್ಯಾರೆಕ್ಟರ್ ಮಾಡಿ. ನೀವು ಬಾಡಿ ಲ್ಯಾಂಗ್ವೇಜ್ ಎಲ್ಲ ಚೆನ್ನಾಗಿ ಮಾಡ್ತೀರಿ ಅಂತ ಕೇಳ್ಪಟ್ಟೆ. ಥ್ಯಾಂಕ್ ಯು ಸರ್. ಹೀರೋ ತಾತನ್ ಕ್ಯಾರೆಕ್ಟರ್ ಮಾಡಿ. ನೀವು ಸರ್ ಹೀರೋ ಅಮ್ಮ. ಹಿಡ್ದೇ ಬಿಟ್ರಲ್ರಿ ಕ್ಯಾರೆಕ್ಟರ್. 3 ವರ್ಷದಿಂದ ಅದೇ ಮಾಡ್ತಾ ಇದ್ದೀನಿ ಸರ್. ಹೀರೋ ಸರ್ ಹೀರೋ ಅಂದ್ರೆ ಮತ್ತೆ ಯಾರು ಸರ್ ಯೋಚನೆ? ಹೀರೋ ಅಪ್ಪನ ಕ್ಯಾರೆಕ್ಟರ್ ಮಾಡಿ ನೀನು. ನೀವೇ ಹೀರೋ. ಸರ್ ನನ್ಗೆ ಗೊತ್ತಿತ್ತು ಸರ್, ಈ ಅವಕಾಶಗಳೆಲ್ಲ ನಾನು ಬೇಡ ಬೇಡ ನನ್ನೇ ಹುಡುಕೊಂಡು ಬಿಡುತ್ತೆ ಸರ್. ಗಿಚ್ಚಿಗಿಲಿಗೆ ನೀವೇ ಪಿಲ್ಲರ್ ಸರ್, ದೇವ್ರು ಸರ್. ಚೆನ್ನಾಗಿ ಮಾಡ್ಬೇಕು. ಜಡ್ಜಸ್ ಏನೂ ಇಲ್ಲ ಸರ್, ಜಡ್ಜಸ್ ಏನೂ ಇಲ್ಲ ಸರ್. ಆಯ್ತಾ, ರೆಡಿನಾ ಸರ್? ರೆಡಿ ಸರ್. ಚೆನ್ನಾಗಿ ಮಾಡ್ಬೇಕ್ರಿ. ಸರ್. ಕ್ಯಾಮ್ರಾ ಎಲ್ಲೋ? ಕ್ಯಾಮ್ರಾ ಎಲ್ಲೋ ಇಲ್ಲ ಸರ್, ಬ್ಲಾಕ್ ಇದೆ. ಇಂಥ ಕಿತ್ತೋಗಿರೋ ಪಂಚ್ ಮಾಡ್ತಿ ಅಂತಾನೆ ಕ್ಯಾಮ್ರಾಗ ಎಲ್ಲೋ ಕಲರ್ ಹೊಡ್ಸ್ಕೊಂಡ್ ಬಂದಿ ನೋಡು. ಕ್ಯಾಮ್ರಾ ರೋಲಿಂಗ್ ಸರ್, ಆಕ್ಷನ್. ಯಾರು ಯಾರು ಬಲ್ಲವರು ಅಮ್ಮ, ನನಗ್ಯಾರು ಕೇಳು ಬಯಸರು ಅಪ್ಪ. ಸ್ಮಶಾನದಲ್ಲಿ ಹಣ ತಿನ್ನಕ್ ಬಂದಿದ್ದೇನೆ. ಯಾರು ಏನು ಮಾಡುವ 1.5 ಕಣ್ಣಿಟ್ಕೊಂಡು ಎಷ್ಟಾಗ್ತದೆ. ಹೀರೋ ಹೀರೋ ಅಂದ್ರೆ ಮತ್ತೆ ನಾನೇ. ಸರಿ ಅಲ್ಲೇ ನೀವು ಕಂಡ್ರಿ ಹೀರೋ ಚೆನ್ನಾಗಿ ಮಾಡ್ಬೇಕು. ಸರಿ ಹೇಳಿ ಸರ್. ಹೀರೋ ಏನ್ ಮಾಡಿದ್ರಿ? ಮ್ಯಾನರಿಸಮ್. ನೀನ್ ಹೆಂಡತಿಗೆ ಅರ್ಥ ಆಗ್ಬೇಕಿದ್ ಮ್ಯಾನರಿಸಮ್. ನಾರ್ಮಲ್ ಆಕ್ಟಿಂಗ್ ಮಾಡಬಾರ್ದು, ಫುಲ್ಲು ಓವರ್ ಆಗಿ ಮಾಡ್ಬೇಕು, ಇಲ್ಲಾಂದ್ರೆ ಚೇಂಜ್ ಮಾಡ್ಬಿಡ್ತಾರೆ. ನೋಡು ಹೆಂಗ್ ಮಾಡ್ತೀನಿ ಅಂತ. ಬೆಲ್ಟ್ ನಂಗೆ ಕೊಡ್ಬೇಕು, ಹಂಗ್ ತಿಂದು ಬಿಡ್ತೀನಿ. ಅಲ್ಲಿವರೆಗೂ ನಾನು ಏನ್ ಮಾಡ್ತೀನಿ ಸರ್? ಬಾಯ್ ಸರ್, ಅವನು ಮನೆ ಬಾಗಿಲು ದಾಟ್ತಾನೆ, ಆ ಬಾಗಿಲು ಕ್ಯಾರೆಕ್ಟರ್ ನೀನ್ ಮಾಡು. ರೆಡಿ 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 ಸರ್. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ತಿನ್ಕೋಬೇಕು. ಮಗನೇ ಮಗನೇ ಹೋಗೋ ಮಗನೇ ಅಂತ ಒಳಿಕ್ ಹೋಗೋಕ್ಕಿ ಮೊದ್ಲು ಹಿಂಗ್ ಹೊಡೆದು ಬಾಯಿಗೆ ಹಾಕತ್ತವ್ರಲ್ಲ ಸಾ. ಒಳಿಕ್ ಹೋಗ್ಬಿಟ್ರು ಸಾಯಿಸ್ಬಿಡ್ತಾರೆ. ಒಳಿಕ್ ಹೋಗಂಗ್ ಇಲ್ಲೇ ತಿದ್ದು ಬಿಡ್ತೀನಿ ಆಕ್ಟಿಂಗ್ ನ. ಕಂದ ಸರ್, 30 ವರ್ಷದಿದ್ದೆ ಇದೇ ಜಾಗದಲ್ಲಿ ಬಿತ್ತಿದ್ದೆ ಸರ್. ಈ ಮಣ್ಣು ನನ್ನಳು ನೋಡಿದೆ ಸರ್. ಸರ್, ಈ ಮಣ್ಣು ನನ್ನಗೂ ನೋಡಿದೆ ಸರ್.
ಮಣ್ಣು ಯಾವತ್ತು ಬದಲಾಗಲ್ಲ ಸರ್. ಒಂದೇ ಸಮ ಘಮ ಬರ್ತಾ ಇದೆ ಸರ್. ಏನು ಒಳಗೆ ಬರ್ದೆ ಪರ್ಫಾರ್ಮ್ ಮಾಡ್ತಾವನಲ್ಲೋ. ಹಿರಿಯರಲ್ಲೇ ಫಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತಾವನು. ಬಿಡಬಾರ್ದು ನೀನ್ ಏನ್ ತಲೆ ಕೆಡ್ಸ್ಕೊಂಡು ಮಾಡ್ತೀನಿ ಸರ್. ಒಂದೇ ಒಂದು ಕ್ಯಾರೆಕ್ಟರ್ ಮಾಡ್ಕೊಬಿಡ್ಲಾ? ಮಾಡಿ ಇಂಪ್ರೂವ್ ಮಾಡಿ. ನನ್ನ ಮಗ ಮಾಡೋದು ಏನು ವರ್ಕ್ ಆಗ್ತಿಲ್ಲಪ್ಪ. ಹಲೋ, ಎಕ್ಸ್ಕ್ಯೂಸ್ ಮೀ ಸರ್. ಯಾರ್ ನೀವು? ಅಯ್ಯೋ, ನಾನು ದಿನ ಇಲ್ಲೇ ವಾಕ್ ಬರ್ತೀನಿ. ಹಾ. ನಮ್ ನಾಯಿಗೆ ಈ ಮಣ್ಣಂದ್ರೆ ಬಹಳ ಇಷ್ಟ ಸಾ. ಹಾ. ಇಲ್ಲೇ ದಿನ ಹುಚ್ಚ ಸಾ. ಉಯ್ ಮಗನೇ, ಉಯ್ ಉಯ್ ಉಯ್. ಈ ಮಣ್ಣು ತಿನ್ನುವಾಗ ಉಪ್ಪಾದಾಗ್ಲೇ ಅನ್ಕೊಂಡೆ ಕಣ, ಯಾವನೋ ನಿನ್ನಂತ ನನ್ನ ಮಗನ ಉಪ್ಪೆರ್ಸವನೆ ಅಂತ. ಏನ್ ರೋಡ್ ಸರ್ವೆ ಮಾಡ್ತಿದ್ದೆ ಇಲ್ಲಿ? ಅಲ್ಲಿ ಒಳಗೆ ಹೋಗಿ ಮ್ಯಾಚ್ ಮಾಡಲ್ಲ. ಅಯ್ಯೋ, ಒಳಗೆ ಹೋದ್ರೆ ತಿನ್ಕೊ ಸರ್. ಅವನು ಹೊರಗಡೆ ಅಷ್ಟು ಆಟ ಆಡ್ತಾವನೆ. ಒಳಗಡೆ ಬಂದ್ರೆ ಮಾತಾಡಕ್ ಬಿಡ್ಬಾರ್ದು. ಫುಲ್ ಅವಾಯ್ಡ್ ಮಾಡ್ಬಿಡು. ಇವಾಗ ನೋಡ್ರ ಮಾಡ್ತೀನಿ ಅವನಿಗೆ. ರೆಡಿ ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಮಗನೇ, 30 ವರ್ಷದಿಂದ ನನ್ನ ನೋಡ್ದೆ ಹೇಗೋ ಇದ್ದೆ. ಮಗ, ನಿನಗ್ ಬೆಟ್ ಸಿಕ್ಕೋದು ಬೇಜಾರಿಲ್ಲ ಕಣ, ನಿನಗೆ ಸಿಗ್ಬೇಕು ಕಣ. ಹಿಂಗಂತೀಯ? ಆಮೇಲೆ ನಿನಗ್ ತಗೊಳಕ್ ಏನೇನ್ ಬೇಕೋ ಎಲ್ಲ ಒಳಗೊಳಗೆ ಮಾಡ್ಕೊಂಡ್ಬಿಡ್ತೀಯ. ಅಮ್ಮ, ನೀನ್ ಮಾತಾಡ್ಬೇಡ. ನಿಮ್ಮಪ್ಪನ ನೋಡ್ದೆ 30 ವರ್ಷ ಹೇಗೋ ಇದ್ದೆ. ನಿಮ್ ತಾತನ್ ಕರಿತೀನಿ. ಅಮ್ಮ, ಮಾವ ಮಾವ ಇಲ್ಲಿ ನಿಂತಿದ್ನಲ್ಲ. ಗೆಳೆಯೋ, ಮಾತಾಡ್ಬೇಡ ನೀನು. 35 ವರ್ಷ ಬಿಟ್ಟು ಅವನ್ ನೋಡಕ್ ಬಂದಿದ್ಯಾ ಅಂದ್ರೆ ನೀನೊಬ್ಬ ಅಪ್ರಯೋಜಕ. ಬೇಡ ಮಾವ, ಬೇಡ. ನೀನ್ ಮಾತಾಡ್ಬೇಡ, ನೀನ್ ಮಾತಾಡ್ಬೇಡ. ಮಾತಾಡ್ತಿದ್ರೆ ಮಾತಾಡೋದು ಪರ್ಫಾರ್ಮೆನ್ಸ್ ಮಾಡೋದು ಹಂಗೆ ನಾನು. 35 ವರ್ಷ ಬಿಟ್ಟು ಬಂದಿರೋ ಮಗನ ತಡಿಯಕ್ ಬರ್ತಾ ಇದೀಯ ಅಂದ್ರೆ ನೀನು ಒಬ್ಳು ಅಪ್ರಯೋಜಕಿ. ನೀವಿಬ್ರು ಮನೆ ದಾಟ್ಬೇಡಿ. ಲೆಕ್ದಯ್ಯ, ಅವ್ರದ್ದು ಏನೇನೈತೆ ಮುಗಿಸಿ ಕಳಿಸ್ಲಾ. ಎಂತ ಬೇವರ್ಸಿ ಇರಬೇಡ ಸರ್. ಇವನು ಬೆಲ್ಟ್ ತಗೊಳಕ್ಕೆ ಇವನು ವಿಷ್ಣುವರ್ಧನು, ನಾನ್ ಲೆಕ್ಕದಯ್ಯ ಅಂತೆ. ನಾನ್ ಬಿಟ್ಬಿಡ್ತೇನಾ ಸರ್? ನನ್ ಪರ್ಫಾರ್ಮೆನ್ಸ್ ಸರ್. ಶುರು ಮಾಡ್ರಿ. ಡಿಲೇ ಮಾಡ್ಬೇಡ್ರಿ, ಫುಟೇಜ್ ಇಲ್ಲ. ಓಕೆ ರೆಡಿ ಸರ್ ತಬಲಾ ಬೇಕಿತ್ತು ಸರ್. ತಬಲಾ ಬೇಕಿತ್ತಾ? ಸರ್. ಇವ್ನಿದಲ್ರಿ ಬಾಗ್ಲು, ಊರ್ ಬಾಗ್ಲು ಮೇಲೆ ಸರ್. ನೀನೀಗ ತಬಲಾ ಮಾಡ್ತೀನಿ ಸರ್. ಮಾಡ್ತೀಯಲ್ವಾ? ನೀವೇನ್ ಹೇಳ್ತೀವಿ ಅದನ್ನ ಮಾಡ್ತೀನಿ ಸರ್. ನಿಧಾನ ಕೊಡ್ರಿ. ತಬ್ಲಲ್ಲ ಸರ್. ಸರ್ ರೆಡಿ ಸರ್. ಹೊಡ್ಕೊಳ್ಳಿ ಸರ್, ಹೊಡ್ಕೊಳ್ಳಿ.